ಇರ್ಲಿ ಬಿಡ ಮರೆ. ಇದು ಯಾಕೆ ಹಿಂಗೆ ರೌಂಡ್ ಬರ್ತದೇನಪ್ಪ? ಅದು ಬರುತ್ತೆ, ಕ್ಯಾಮ್ರಾ ತಗೊಳುತ್ತಲ್ಲ ಫುಲ್ ಆಗಿ. ಟಾಟಾ ಎಸಿ ರಾಣಿಬೆನ್ನೂರು ರೀಚ್ ಆಗಿ ಒಂದೊಂದು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ವಾಯ್ಸ್ ಬೇಕಾದ್ರೆ ಸಪ್ರೇಟ್ ಆಗಿ ಕೊಡು, ಮಸ್ತ್. ಬ್ಯಾಕ್ ಕ್ಯಾಮ್ರಾ ಇಲ್ಲ ಜಿ? ಅಲ್ಲಿ ಡಬಲ್ ಟ್ಯಾಪ್ ಮಾಡು, ಅಲ್ಲಿ ಹಿಂಗೆ ಮಾಡು. ಅಲ್ಲಿ ಕ್ಯಾಮ್ರಾ ಮೇಲೆ, ಕ್ಯಾಮ್ರಾ ಮೇಲೆ ಇಲ್ಲ, ಕ್ಯಾಮ್ರಾ ಮೇಲೆ ಸೆಂಟ್ರಲ್ಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಡಬಲ್ ಟ್ಯಾಪ್ ಮಾಡು. ಡಬಲ್ ಟ್ಯಾಪ್ ಮಾಡಿದ್ರೆ ಯಾಕೆ ಬರ್ತೈತೆ? ಹಿಂಗೆ ಮಾಡು, ಹಿಂಗೆ ಮಾಡು, ಸೈಡ್ ಮಾಡು. ಆ ಕಡೆ ಇಲ್ಲೇ ಇಳ್ಕೋಬೇಕು ಪಾಪ. ಇಲ್ಲ ಸರ್, ನಾನು ನಿಲ್ಲಿಸ್ತಾಗ ಬಾಡ ಇರ್ಬೇಕಣ. ನಾನ ಕಣ ಅಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಾಣ್ತೈತೆ ಅದು ಫೋಟೋ ಹಂಗೆ ಬರ್ತದೆ. ಇದು ರೌಂಡ್ ಯಾಕೆ ಬರೋದೈತೆ? ಅದನ್ನ ಮಾಡೋಲ್ರಿ ನೋಡಿ ನೀವು. ಇಲ್ಲ ಅದು ಕ್ಲಿಯರ್. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ನೀವು ಫೋಟೋ ತೆಗೆಂದ್ರೆ ವಿಡಿಯೋ ಮಾಡಕ್ಕೆ ಕರೆಕ್ಟ್ ಬರ್ತದೆ. ಯೂಟ್ಯೂಬ್ನ ಅಪ್ಲೋಡ್ ಆಗತ್ತೆ ಅದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಳ್ಳೆ ಚಂದಪ್ಪ, ಅಲ್ಲಿ ಸ್ಟಾಪ್ ಕೊಡ್ತಂತ ನಿಂದಿಸ್ತಾನ. ರೀಲ್ಸ್ ಸಾಕಕ್ಕೆ ಮಸ್ತ್ ಹಾಕೋ. ಅಗಲನೇ ಇಡಲಿ. ಇಲ್ಲಿ ಪಾಲ್ಸ್ ನೋಡಿ ಹಾಡು ಇನ್ನೆಲ್ಲಿ ಒಳಗೆ ಹೋಗ್ತೀವಿ ಬರೀ. ಬಂತ ನೋಡು ನೋಡು ಬ್ಯೂಟಿ. ಕಟ್ ಮಾಡ್ತೀನಿ. ಏನು ಕಾಣವ ಬಾಡಿ ಕೊಡ್ತಾನಲ್ಲ. ಬಿಟ್ಟನ್ ರೋಡ್ ನನ್ನ ಫೋನ್ ನಿಲ್ಲಿಸ್ಬೇಕಾಯ್ತು ಈಗ. ಹಿಡ್ಕೊಳಕಿದ್ರ ಕಾಣ್ತದೆ. ಇದು ಕಾಣಕ್ಕೆ ಹೊರಗೆ ಕಾಣುತ್ತೆ. ಸಕಲೇಶ್ವರ ಹೌದಾ? ಇವೆಲ್ಲ ರೆಕಾರ್ಡಿಂಗ್ ಆಗಿರ್ತದೆ. ಒಟ್ರಲ್ಲಿ ಡಬಲ್ ಐತೆ ಅಂತ ಕಾಣ್ತಿ ತಗೊಳ್ಳೆ. ನಂದು ಇಲ್ಲಿ ಬೋಯ್ ಕಣಂಟ್ ತೆಗ್ದ ನೋಡಿ, ಅಲ್ಲಿ ಹೊರ ಕಣಂಟ್ ತೆಗಿ ಅಂತಂದ್ರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೊರ ಕಾಣಿಸ್ತೈತೆ ತಗ. ನಾವು ಟಿಕ್ ಟಾಕ್ ಲವರ್ ಅಂತ ಹಾಡು ಜಗ್ ಹಾಕ್ತೇನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಬ್ಬ ಸ್ವಲ್ಪ ಕಣ್ಣಾಗ ಸ್ಟಪ್ ನೋಡಿ, ಬಸ್ ಸ್ಟಾಪ್ ಆಗ್ತದ. ಈಗ
ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಬಂತಗ ಅರೆ ಯೌವನ ಬಂತು ಬ್ಯೂಟಿ ಡಿಪಟರ್ ಅಷ್ಟ ಕಾಣಂಗ್ ತೆಗಿತೇನು ಇವು ಲೈವ್ ಆ ಮರದಾಗ ಕುಂದಿರ್ತಾನೆ ತೆಗಿ ನಾನು ಜಳ ಹೆಂಗ್ ಹೋಗ್ಯ ಸೆಲ್ಫಿ ಹಾಕೋದು ಕರೆಕ್ಟ್ ಆಗುತ್ತಲ್ಲ ಬಿಟ್ಟು ಕಂಗ್ರ್ಯಾಚುಲೇಷನ್ ಬ್ರದರ್ ಇಪ್ಪಟ್ಟು ಕರೆಕ್ಟ್ ಆಗತ್ತಣ್ಣ ಆಗಲೇ ಸರಿ ಇದ್ದಿಲ್ಲ ನಾವು ಸರಿ ಇದ್ದಿಲ್ಲ ಗೊತ್ತಿಲ್ಲ ಬರ ಮೆಟ್ಲಿಕರ ಮಾಡಿಸ್ಬೇಕು ಅಣ್ಣಂದಿನ ಸುಬ್ರಹ್ಮಣ್ಯರು ಆಮೇಲೆ ಮಾತಾಡಿದ್ರ ತುಂಬ ಫಸ್ಟ್ ವಿಡಿಯೋ ಮಾಡ್ಕೊಂಡು ತಗೊಂಡು ಇದು ಬ್ಯಾಕ್ ಶಿಫ್ಟ್ ಆಗಂಗಿಲ್ಲ ನೋಡ ಅವತ್ತು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸಡನ್ಲಿ ಬ್ಯಾಕ್ ಶಿಫ್ಟ್ ಮಾಡಿಬಿಡು ಅದೇನು ತಿಂತೆ ಸುಬ್ರಹ್ಮಣ್ಯ ರೋಡಿಂದ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ಗೆ ಕಾಯ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ, ಇನ್ನೂ ಬಸ್ ಬರ್ತಾ ಇಲ್ಲ. ಕೊನೆಗೆ ಬಸ್ ಬಂದು ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿರೋ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಲೋ ಬ್ಯಾಟ್ರಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಹೌದಪ್ಪ. ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ.